ರಕ್ಷಕರು ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸಲ್ರೋಕರ್. ಮೊದಲಿಗೆ ಹೆಡ್ಲೈನ್ಸ್. ಐದನೇ ದಿನ ಗಣೇಶ ವಿಸರ್ಜನೆ ಶಾಂತಿಯುತ ಅದ್ದೂರಿ ಮೆರವಣಿಗೆಯೊಂದಿಗೆ ವಿಸರ್ಜನೆ. ಗಣೇಶ ಹಬ್ಬದ ಹೆಸರಿನಲ್ಲಿ ಎರಡು ಗುಂಪುಗಳ ಮಧ್ಯೆ ಮಾರಾಮಾರಿ, 4 ಜನರಿಗೆ ಗಾಯ, ದಾಖಲಾದ ಕೇಸ್. ಮಸ್ಕಿಯಲ್ಲಿ ಸರ್ಕಾರ ಭೂ ರಹಿತರಿಗೆ ನೀಡಿದ್ದ ಭೂಮಿ ಕಸಿದುಕೊಂಡ ಅಧಿಕಾರಿಗಳು, ಶರಣಪ್ಪ ಮರಳಿ ಆರೋಪ. ದಲಿತರಿಗೆ ಕಾಂಗ್ರೆಸ್ ಪಕ್ಷ ಸಿಎಂ ಸ್ಥಾನ ನೀಡಿ ಋಣ ತೀರಿಸಲಿ, ಎಚ್ಕೆ ಬಸವರಾಜ್. ಸೆಪ್ಟೆಂಬರ್ 20ರಂದು ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಗಳ ಒಕ್ಕೂಟದಿಂದ ಶಿಕ್ಷಕ ದಿನಾಚರಣೆ, ಶಿಕ್ಷಕ ರತ್ನ ಪ್ರಶಸ್ತಿ ಪ್ರದಾನ, ರಾಜ ಶ್ರೀನಿವಾಸ್. ರಾಜೇಶ್ ಹುಟ್ಟುಹಬ್ಬ, ರಿಮ್ಸ್ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ, ಮಾದರಿ ಕಾರ್ಯ, ಸಾಯಿ ಕಿರಣ್ ಆದೋನಿ. ಶ್ರೀ ಕೋದಂಡರಾಮ ಗಜಾನನ ಯುವಕ ಮಂಡಳಿಯಿಂದ ಗಣೇಶ ಪ್ರತಿಷ್ಠಾಪನೆ ಹಾಗೂ 9 ದಿನಗಳ ವಿಶೇಷ ಕಾರ್ಯಕ್ರಮ. ವಾರ್ತೆಗಳ ವಿವರ. ನಗರದಲ್ಲಿ ವಿವಿಧೆಡೆ ಗಜಾನನ ಸಮಿತಿ ವತಿಯಿಂದ ಪ್ರತಿಷ್ಠಾಪಿಸಲಾಗಿದ್ದ ಗಣೇಶೋತ್ಸವ 5ನೇ ದಿನದ ರವಿವಾರದಂದು ಗಣೇಶ ಮೂರ್ತಿಗಳ ವಿಸರ್ಜನೆ ಮೆರವಣಿಗೆ ನಡೆಸಿ ಗಣೇಶ ಮೂರ್ತಿಗಳನ್ನು ಸೋಮವಾರ ಮಧ್ಯಾಹ್ನದವರೆಗೆ ವಿಸರ್ಜನೆ ಮಾಡಲಾಯಿತು. ನಗರದಲ್ಲಿ ಒಟ್ಟು 127 ಗಣೇಶ ಮೂರ್ತಿಗಳನ್ನು ವಿಸರ್ಜನೆ ಮಾಡಲಾಗಿದೆ. 5ನೇ ದಿನದ ಗಣೇಶ ವಿಸರ್ಜನೆ ಅಂಗವಾಗಿ ರವಿವಾರ ಸಂಜೆಯಿಂದಲೇ ಪೂಜೆ ಸಲ್ಲಿಸಿ ಪ್ರಸಾದ ವಿತರಿಸಲಾಯಿತು. ನಗರದಲ್ಲಿ ಪ್ರಮುಖ ಬಡಾವಣೆಗಳಲ್ಲಿ ಪ್ರತಿಷ್ಠಾಪಿಸಿದ ಬೃಹತ್ ಗಣೇಶ ಮೂರ್ತಿ ವಿಸರ್ಜನಾ ಮೆರವಣಿಗೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಡಿಜೆ ನಿಷೇಧಿಸಿದ್ದರೂ ಗಣೇಶ ಮಂಡಳಿಗಳು ಡಿಜೆ ಹಾಕಿ ನೃತ್ಯ ಪ್ರದರ್ಶನ ಮಾಡಿದರು. ಡಿಜೆಗಳಿಗೆ ಅಳವಡಿಸಿದ ವಿವಿಧ ಬಣ್ಣದ ಅಲಂಕಾರಿಕ ವಿದ್ಯುತ್ ದೀಪಗಳನ್ನು ಅಳವಡಿಸಿ ವಿವಿಧ ಹಾಡುಗಳಿಗೆ ಯುವಕರು ಕುಣಿದು ಕುಪ್ಪಳಿಸಿದರು. ಮಕ್ಕಳು, ಮಹಿಳೆಯರು, ಯುವಕರು ಡಿಜೆ ಹಾಡಿಗೆ ನೃತ್ಯ ಪ್ರದರ್ಶನ ಮಾಡಿ ಸಂಭ್ರಮಿಸಿದರು. ಗಣೇಶ ವಿಸರ್ಜನೆಗಾಗಿ ಮಹಾನಗರ ಪಾಲಿಕೆ ವತಿಯಿಂದ ಕ್ರೇನ್ಗಳ ವ್ಯವಸ್ಥೆ ಮಾಡಿದ್ದು, ಸರತಿ ಸಾಲಿನಲ್ಲಿ ನಿಲ್ಲಿಸಿದ ಗಣೇಶ ಮೂರ್ತಿಗಳಿಗೆ ಖಾಸಬಾವಿಯಲ್ಲಿ ವಿಸರ್ಜನೆ ಮಾಡಲಾಯಿತು. ಪಿಒಪಿ ಗಣೇಶ ಮೂರ್ತಿಗಳ ನಿಷೇಧಿಸಲಾಗಿದ್ದರೂ ಸಾಕಷ್ಟು ಸಂಖ್ಯೆಯಲ್ಲಿ ಪಿಒಪಿ ಗಣೇಶ ಮೂರ್ತಿಗಳು ಕಂಡುಬಂದಿದ್ದು, ವಿಸರ್ಜನೆ ಮಾಡಿದ ಗಣೇಶ ಮೂರ್ತಿಗಳು ಕೆಲವು ಮೂರ್ತಿಗಳು ತೇಲುತ್ತಿದ್ದವು. ಬೃಹತ್ ಗಾತ್ರದ ಗಣೇಶ ಮೂರ್ತಿಗಳು ವಿಸರ್ಜನೆಗೆ ಒಂದೇ ಕಡೆಗೆ ವ್ಯವಸ್ಥೆ ಇರುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸೇರಿದ್ದು, ಇದರಿಂದಾಗಿ ವಾಹನ ಸಂಚಾರಕ್ಕೆ ಅಡಿ ಉಂಟಾಯಿತು. ಗಣೇಶ ಮೂರ್ತಿಗಳನ್ನು ಟ್ರ್ಯಾಕ್ಟರ್ಗಳಲ್ಲಿ ಸರತಿ ಸಾಲಿನಲ್ಲಿ ನಿಲ್ಲಿಸಿದ್ದರಿಂದ ಟ್ರಾಫಿಕ್ ಸಮಸ್ಯೆಯಾಯಿತು. ಗಣೇಶ ಮೂರ್ತಿಗಳ ವಿಸರ್ಜನೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸಿದಂತೆ
ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. 5ನೇ ದಿನದಲ್ಲಿ ಒಟ್ಟು 127 ಗಣೇಶ ಮೂರ್ತಿಗಳನ್ನು ವಿಸರ್ಜನೆ ಮಾಡಲಾಗಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟಮಾದಯ್ಯ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಡಿವೈಎಸ್ಪಿ ಶಾಂತವೀರ್ ಸೇರಿದಂತೆ ಅನೇಕ ಪೊಲೀಸರು ಸಿಬ್ಬಂದಿಗಳು ರಾತ್ರಿ ಇಡೀ ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ದರು. ಗಣೇಶ ವಿಸರ್ಜನೆ ಮೆರವಣಿಗೆ ಸಂದರ್ಭದಲ್ಲಿ ವೈಯಕ್ತಿಕ ಕಾರಣಕ್ಕಾಗಿ 2 ಗುಂಪುಗಳ ಮಧ್ಯೆ ಜಗಳ ಉಂಟಾಗಿ ಮಾರಾಮಾರಿ ನಡೆದ ಘಟನೆ ವಾರ್ಡ್ ನಂಬರ್ 22ರ ಗದ್ವಾಡ ರಸ್ತೆಯಲ್ಲಿ ನಡೆದಿದೆ. ಕಳೆದ ರಾತ್ರಿ ಗಣೇಶ ವಿಸರ್ಜನೆ ಮೆರವಣಿಗೆ ನಡೆಯುತ್ತಿದ್ದು, ವೈಯಕ್ತಿಕ ಕಾರಣಕ್ಕಾಗಿ ಬಿಜೆಪಿ ಮುಖಂಡ ಯು ನರಸರೆಡ್ಡಿ ಮತ್ತು ಡ್ಯಾಡಿ ವೀರೇಶ್ ಅವರ 2 ಗುಂಪುಗಳ ನಡುವೆ ಜಗಳ ಉಂಟಾಗಿ ಹೊಡೆದಾಡಿಕೊಂಡಿದ್ದಾರೆ. ಖಾರದ ಪುಡಿಯೊಂದಿಗೆ ಘರ್ಷಣೆಗೆ ಇಳಿದಾಗ ಪರಿಸ್ಥಿತಿ ತಿಳಿಗೊಳಿಸಲು ಬಂದ ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣೆಯ ಪಿಎಸ್ಐ ಅವರ ಕಣ್ಣಿಗೆ ಖಾರದ ಪುಡಿ ಎರಚಿ ಕಲ್ಲು ತೂರಾಟ ನಡೆಸಲಾಗಿದೆ. ಘಟನೆ ಶಾಂತಗೊಳಿಸಲು ಮುಂದಾದ ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣೆಯ ಪಿಎಸ್ಐ ಅವರ ಕಣ್ಣಿಗೆ ಖಾರದ ಪುಡಿ ಎರಚಿ ಕಲ್ಲು ತೂರಾಟ ಮಾಡಲಾಗಿದೆ. ಪರಿಸ್ಥಿತಿ ಉದ್ವಿಗ್ನಗೊಂಡ ಪರಿಣಾಮವಾಗಿ ಪೊಲೀಸರು ಜನರನ್ನು ಚದುರಿಸಲು ಲಘು ಲಾಠಿ ಬೀಸಿದ್ದಾರೆ. ಗಲಾಟೆಯಲ್ಲಿ ಹೊಡೆದಾಡಿಕೊಂಡಿದ್ದ ವೇಳೆ 4 ಜನರು ಗಾಯಗೊಂಡಿದ್ದು ನಗರದ ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. 2 ಗುಂಪುಗಳ ಮಧ್ಯೆ ಗಲಾಟೆಯಿಂದಾಗಿ ಪರಿಸ್ಥಿತಿ ಮಿತಿ ಮೀರಿದ್ದರಿಂದ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ವೈಯಕ್ತಿಕ ವಿಚಾರಕ್ಕೆ ಇಂದು ಬೆಳಗ್ಗೆಯೂ ಸಹ 2 ಗುಂಪಿನ ಮಧ್ಯೆ ಮಾತಿನ ಚಕಮಕಿ ಉಂಟಾಗಿದ್ದು, ಪೊಲೀಸರು ಜನರು ಸೇರಿದಂತೆ ಚದುರಿಸಿದ್ದಾರೆ. ಗದ್ವಾಡ ರಸ್ತೆಯ ಗಲಾಟೆ ನಡೆದ ಈ ಕುರಿತು ಯಾವುದೇ ಪ್ರಕರಣ ದಾಖಲಾಗಿಲ್ಲ ಎಂದು ಪೊಲೀಸರು ತಿಳಿಸಿದ್ದಾರೆ. ಪರಿಸ್ಥಿತಿ ಬಿಗುವಿನಿಂದ ಕೂಡಿದೆ. ಭೂರಹಿತ ಪರಿಶಿಷ್ಟ ಜಾತಿ ಜನರಿಗೆ ಸರ್ಕಾರ ಮಂಜೂರು ಮಾಡಿದ ಭೂಮಿಯಲ್ಲಿ ಮಸ್ಕಿ ಪುರಸಭೆ ಘನತ್ಯಾಜ್ಯ ವಿಲೇವಾರಿ ಮಾಡಲು ವಶಪಡಿಸಿಕೊಂಡಿರುವುದು ಕಾನೂನು ವಿರೋಧಿ ನಡೆಯಾಗಿದ್ದು, ಕೂಡಲೇ ರದ್ದುಪಡಿಸಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶರಣಪ್ಪ ಮರಳಿ ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಮಸ್ಕಿ ಹೋಬಳಿಯ ಮ್ಯಾದಾರಾಳ ಗ್ರಾಮದ ಸರ್ಕಾರಿ ಜಮೀನು ಸರ್ವೆ ನಂಬರ್ 93ರಲ್ಲಿ 132 ಎಕರೆ 16 ಗುಂಟೆ ಗಾಯರಾಣ ಭೂಮಿಯನ್ನು 3 ಹಂತದಲ್ಲಿ ಸರ್ಕಾರ ಭೂರಹಿತ ದಲಿತ ಕುಟುಂಬಗಳಿಗೆ ಹಂಚಿಕೆ ಮಾಡಿತು. 38 ಕುಟುಂಬಗಳು ಭೂಮಿಯನ್ನು ಸಾಗುವಳಿ ಮಾಡುತ್ತಾ ಬಂದಿವೆ. 1970-71ರಲ್ಲಿ 5 ಜನರಿಗೆ, 1973-74ರಲ್ಲಿ 12 ಜನರಿಗೆ ಹಾಗೂ 1979-80ರಲ್ಲಿ 124 ಎಕರೆ ಭೂಮಿಯನ್ನು ಹಂಚಿಕೆ ಮಾಡಲಾಗಿದೆ. ಸರ್ಕಾರ ಮಂಜೂರು ಮಾಡಿದ ಭೂಮಿಯಲ್ಲಿ ಮಸ್ಕಿ ಪಟ್ಟಣದಿಂದ 20 ಕಿಲೋಮೀಟರ್ ದೂರದಲ್ಲಿ ಕಸ ಹಾಕುವ ಸ್ಥಳಕ್ಕೆ ರೈತರ ಭೂಮಿ ಪಡೆಯಲು ಮಸ್ಕಿ ತಹಶೀಲ್ದಾರ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮುಂದಾಗಿದ್ದಾರೆ. 1954-55ನೇ ಇಸ್ವಿಯಲ್ಲಿ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ತಂದು ರೈತರಿಗೆ ಭೂಮಿಯನ್ನು ಕೊಡಿಸುವಂಥ ಕೆಲಸ ಆಯಿತು. ಅದೇ ರೀತಿಯಾಗಿ 1961-62ನೇ ಸಾಲಿನಲ್ಲಿ ಭೂ ಸುಧಾರಣಾ ಕಾಯ್ದೆ ಮತ್ತೊಂದು ಜಾರಿ ಮಾಡಿ ಯಾರು ಉಳುಮೆಯನ್ನು ಮಾಡ್ತಾರೋ ಅವ್ರು ಮಕ್ಕಳು ಇರಿಸಬಾರ್ದು ಅಂತೇಳಿ ಕಾಯ್ದೆ ಜಾರಿ ತಂದರು. ಅದೇ ರೀತಿಯಾಗಿ 74-75ರಲ್ಲಿ ದೇವರಾಜರು ಇದೇ 3 ಸಲ ಕಾಯ್ದೆಗಳು ಜಾರಿ ತಂದು ಕಾಂಗ್ರೆಸ್ ಸರ್ಕಾರ. ಆ ಅವಧಿಯಲ್ಲಿ 70-71ನೇ ಇಸ್ವಿಯಲ್ಲಿ ನಮ್ಮ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಮಸ್ಕಿ ಹೋಬಳಿಯ ಮ್ಯಾದರಾಳ ಗ್ರಾಮದ ಸರ್ವೆ ನಂಬರ್ 93 ವಿಸ್ತೀರ್ಣ 132 ಎಕರೆ 16 ಗುಂಟೆ ಜಮೀನನ್ನು ಈ ಬಡ ಜನರಿಗೆ 3 ಹಂತವಾಗಿ ಹಂಚಿಕೆ ಮಾಡ್ಯಾರ. ಮೊದಲನೇ ಹಂತದಲ್ಲಿ 1ರಿಂದ 12 ಜನರಿಗೆ 50 ಎಕರೆ ಭೂಮಿಯನ್ನು ಹಂಚಿಕೆ ಮಾಡ್ಯಾರ. ಎರಡನೇ ಹಂತದಲ್ಲಿ ಅಂದ್ರೆ 74-75ರಲ್ಲಿ ಮೊದಲನೇ ಹಂತ 70-71ರಲ್ಲಿ 50 ಎಕರೆ ಹಂಚಿಕೆ ಮಾಡ್ಯಾರ 12 ಜನರಿಗೆ. ಎರಡನೇ ಹಂತದಲ್ಲಿ 6 ಜನರಿಗೆ 74-75 ಇಸ್ವಿಯಲ್ಲಿ 14 ಎಕರೆ 26 ಗುಂಟೆ ಜಮೀನು ಹಂಚಿಕೆ ಮಾಡ್ಯಾರ. ಮೂರನೇ ಹಂತದಲ್ಲಿ 20 ಜನರಿಗೆ ತಲಾ 3 ಎಕರೆ ಅಂತೆ 60 ಎಕರೆ ಜಮೀನನ್ನು 79-80ನೇ ಇಸ್ವಿಯಲ್ಲಿ ಹಂಚಿಕೆ ಮಾಡ್ಯಾರ. ಈ ರೀತಿಯಾಗಿ ಭೂಮಿ ಹಂಚಿಕೆ ಮಾಡಿದ್ದನ್ನ ಇವತ್ತು ಮಸ್ಕಿ ಪಟ್ಟಣದ ಕಸವನ್ನು ಏನು ಮಸ್ಕಿ ಪುರಸಭೆ ಇದೆ, ಮಸ್ಕಿ ಪುರಸಭೆ ಮುಖ್ಯಾಧಿಕಾರಿಗಳು ಮತ್ತು ಮಸ್ಕಿ ತಾಲೂಕು ದಂಡಾಧಿಕಾರಿಗಳು ಸೇರಿಕೊಂಡು 20 ಕಿಲೋಮೀಟರ್ ದೂರ ಆಗುತ್ತೆ ಮಸ್ಕಿ ಊರು ಹಳ್ಳಿ. ಅಂದ್ರೆ 4-5 ಹಳ್ಳಿಗಳು ದಾಟಾದ ಹೋಗ್ಬೇಕಲ್ಲಿ. ದಾಟಾದ ಹೋಗಿ ಅಡಿಬಾಯಿ ತಾಂಡ, ಕಲುಬೆಂಚಿ ತಾಂಡ, ಮ್ಯಾದರಾಳು ಮತ್ತು ಬೆನಕನಾಳು, ಗೊಲ್ರಟ್ಟಿ ಸುತ್ತಮುತ್ತಲ ಗ್ರಾಮಗಳ ಮಧ್ಯದಲ್ಲಿ ತಂದು ಕಸ ಹಾಕುವಂತಂದ ಇದೇ ಅನ್ಯಾಯ. ಮಸ್ಕಿ ಪಕ್ಕದಲ್ಲಿ ಸಾಕಷ್ಟು ಗುಡ್ಡಗಳಿರ್ತಾವೆಲ್ಲ ನೋಡಿರ್ತೀವಿ. ಸಾಕಷ್ಟು 100 ಎಕರೆ 1000 ಎಕರೆ ಜಮೀನಿದೆ ಮಸ್ಕಿ ಪಕ್ಕದಲ್ಲಿ. ಮಸ್ಕಿ ಕಸವನ್ನು ಮಸ್ಕಿಯಲ್ಲಿ ಹಾಕಬೇಕು ಹೊರತು ಹಳ್ಳಿಗಳಲ್ಲಿ ಹಾಕೋದ್ರಿಂದ ಅಲ್ಲೇ ತ್ಯಾಜ್ಯ ಹಾಕೋದ್ರಿಂದ ಅಲ್ಲೇ ವಾತಾವರಣ ಕಲ್ಮಶಗೊಳಿಸ್ತಾ. ಅದೇ ರೀತಿಯಾಗಿ ಇದು ಸರ್ಕಾರದ ಭೂಮಿಯನ್ನ ಬಡ ರೈತರಿಗೆ ಅಂದ್ರೆ ದಲಿತರಿಗೆ ಅಂದ್ರೆ ಲಂಬಾಣಿ ಜನಾಂಗಕ್ಕೆ. ಲಚಾಮ್ಯ ತಂದೆ ಜಗನ್ಯ ಅಡವಿಭಾವಿ ತಾಂಡ ಇವರಿಗೆ 4 ಎಕರೆ ಭೂಮಿ 1970ರಲ್ಲಿ ಭೂಮಿ ಮಂಜೂರಿ ಮಾಡಿದ ಭೂಮಿಯಲ್ಲಿ ತ್ಯಾಜ್ಯ ಹಾಕಲಾಗುತ್ತಿದೆ. ಬಿತ್ತನೆ ಮಾಡಿ ಉಳುಮೆ ಮಾಡುತ್ತಿರುವ ಕುಟುಂಬಗಳು ಬೀದಿಗೆ ಬರುವಂತಾಗಿದೆ.
ಮಸ್ಕಿ ಪಟ್ಟಣ ಕಸವನ್ನು ಪಟ್ಟಣದ ಬಳಿ ವ್ಯವಸ್ಥೆ ಮಾಡಬೇಕಿತ್ತು. ಆದರೆ ಅಡವಿಭಾವಿ ತಾಂಡ, ಕಲಗಬೆಂಚಿ ತಾಂಡ, ಮ್ಯಾದರಾಳ, ಬೆನಕನಾಳ, ಗೊಳ್ಳರಹಟ್ಟಿ ಗ್ರಾಮಗಳ ಜನರಿಗೆ ತ್ಯಾಜ್ಯ ಸಂಗ್ರಹದಿಂದ ಆತಂಕ ಎದುರಾಗುವಂತಾಗಿದೆ. 20 ಕಿಲೋಮೀಟರ್ ದೂರದಲ್ಲಿ ತ್ಯಾಜ್ಯ ಸಂಗ್ರಹಿಸುವ ಸ್ಥಳ ಆಯ್ಕೆ ಮಾಡಿರುವುದು ಅವೈಜ್ಞಾನಿಕ ಕ್ರಮವಾಗಿದೆ. ಕಾಂಗ್ರೆಸ್ ಸರ್ಕಾರ 1984-85ರಲ್ಲಿ ಭೂ ಸುಧಾರಣಾ ಕಾಯ್ದೆ ಜಾರಿಗೆ ತಂದು ಉಳುಮೆ ಮಾಡುತ್ತಿದ್ದವರೇ ಭೂ ಮಾಲೀಕರು ಯೋಜನೆ ರೂಪಿಸಿ ಭೂಮಿ ಪಟ್ಟ ನೀಡಲಾಗಿತ್ತು. 1961-62ರಲ್ಲಿ ಕಾಂಗ್ರೆಸ್ ಸರ್ಕಾರ ಗೇಣಿದಾರರು ಒಕ್ಕಲೆಬ್ಬಿಸುವುದನ್ನು ತಡೆಯಲಾಗಿತ್ತು. 1974-75ರಲ್ಲಿ ದೇವರಾಜ್ ಅರಸು ಸರ್ಕಾರ ಭೂ ಸುಧಾರಣಾ ಕಾಯ್ದೆ ಜಾರಿಗೊಳಿಸಿ ಹೆಚ್ಚುವರಿ ಭೂಮಿಯನ್ನು ವಶಪಡಿಸಿಕೊಂಡು ಭೂ ರಹಿತರಿಗೆ ನೀಡಲಾಯಿತು. ಆದರೆ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟ ಭೂಮಿಯನ್ನು ಕಸಿದುಕೊಳ್ಳುವ ಕೆಲಸ ಮಾಡುತ್ತಿದೆ ಎಂದು ಆರೋಪಿಸಿದರು. ಈ ಭೂಮಿಯನ್ನು ಹಂಚಿಕೆ ಮಾಡಿದ್ದನ್ನ ಇದನ್ನ ಕಸ ಹಾಕ್ತೇವೆ ಅಂತೇಳಿ 4 ಎಕರೆ ಭೂಮಿಯನ್ನ ಈಗೇನು ಜಗನ್ಯ ತಂದೆ ಲಕ್ಷ್ಮಿ ತಂದೆ ಜಗನ್ಯ ಅಂತ ಐತಲ್ಲ 4 ಎಕರೆ ಭೂಮಿಯನ್ನ ಅದನ್ನ ಆಲ್ರೆಡಿ ವಶಪಡಿಸ್ಕೊಂಡ 1 ಎಕರೆ ಸ್ಮಶಾನಕ್ಕೆ ಅಂತೇಳಿ 4 ಎಕರೆ ನಾವು ಮಲ ತ್ಯಾಜ್ಯ ಘಟಕವನ್ನು ತಯಾರು ಮಾಡ್ತೀವಿ ಅಂತ ಹೇಳಿ. ಈ ಮಲ ತ್ಯಾಜ್ಯ ಘಟಕ ತಯಾರು ಮಾಡಕ್ಕೆ ಇದೇ ಕೆಲಸ ಇರಬೇಕಾ? ಹಾಗಾಗಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡಿಕೊಳ್ತೀವಿ. ಜಿಲ್ಲಾಧಿಕಾರಿಗಳಿಗೆ ಯಾರೋ ತಪ್ಪು ಮಾಹಿತಿಯನ್ನು ಕೊಡ, ನನ್ನ ಪ್ರಕಾರ ತಪ್ಪು ಮಾಹಿತಿ ಕೊಟ್ಟು ಕಾಸಿ. ಯಾಕಂದ್ರೆ ಪಾಣಿಯಲ್ಲಿ RS ಸಂಖ್ಯೆ ಇದೆ LND ಬಾರ್ 1354 ಮತ್ತು 1970-71ರಲ್ಲಿ ಭೂಮಿಯನ್ನು ಹಂಚಿಕೆ ಮಾಡಿ RS ಹೊರಡಿಸಲಾಗಿದೆ. ಅದೇ ರೀತಿಯಾಗಿ LND NCR ಇದರ ಪ್ರಕಾರ 1979-80ರ ಪ್ರಕಾರ ಅಲ್ಲಿ 26 ಜನರಿಗೆ ಭೂಮಿಯನ್ನು ಹಂಚಿಕೆ ಮಾಡಿದ್ದಾರೆ. 3 ಸಲ ಭೂಮಿಯನ್ನು ಹಂಚಿಕೆ ಮಾಡಿದ ಭೂಮಿಯಲ್ಲಿ ನಾವು ಕಸ ಹಾಕ್ತೀವಿ, ಅಲ್ಲಿ ಹೋಗಿ ಕಲ್ಮಶ ಮಾಡ್ತೀವಿ, ಅಲ್ಲಿ ಅದನ್ನ ಕಾಜಿ ಮಾಡೋರು ಯಾರು, ಅಲ್ಲೆಲ್ಲ ಇದು ಮಾಡೋರು ಯಾರು, 20 ಕಿಲೋಮೀಟರ್ ದೂರದ ಗಾಡಿಗಳ ಖರ್ಚೇನು, ವೆಚ್ಚ ಏನು, ಅದಕ್ಕೆ ಎಷ್ಟು ವಾಹನಗಳು ಬೇಕು, ಡೀಸೆಲ್ ಬೇಕು, ನಮ್ಮೆಲ್ಲರ ಸಾರ್ವಜನಿಕರ ತೆರಿಗೆಗಳ ವೆಚ್ಚ ಆಗ್ತದೆ. ಕಬ್ಜದಾಗ ಯಾರಾದರೆ ಸರ್? ಕಬ್ಜದಾಗ ಎಲ್ಲರೂ ಸರ್ ಅಲ್ಲಿ ಒಟ್ಟು 32 ಜನ ಮಾಡ್ತಾರೆ. ಈಗ ಪ್ರಾರಂಭ ಸರ್ ಇಲ್ಲ ಸರ್ ಕಾಮಗಾರಿ ಪ್ರಾರಂಭ ಹೆಸರಿಗೆ ಮಾತ್ರ ರೈತ ಪರವೆಂದು ಹೇಳುತ್ತಲೇ ರೈತರ ಭೂಮಿಯನ್ನು ಕಸಿದುಕೊಳ್ಳುವ ಕೆಲಸ ಮಾಡುತ್ತಿರುವುದು ಖಂಡನೀಯವೆಂದರು. ಈ ಕುರಿತು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ನೀಡಲಾಗುತ್ತದೆ. ನಾಳೆಯಿಂದಲೇ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಪ್ರಾರಂಭಿಸಲಾಗುತ್ತದೆ. ಅಲ್ಲದೆ ಎಲ್ಲ ಬಾಧಿತ ಗ್ರಾಮಸ್ಥರೊಂದಿಗೆ ಭೂಮಿ ವಶಪಡಿಸಿಕೊಳ್ಳುವ ಹೋರಾಟ ನಡೆಸಲಾಗುತ್ತದೆ. ಪೊಲೀಸರು ರೈತರಿಗೆ ರಕ್ಷಣೆ ನೀಡಿ ಭೂಮಿ ಮರಳಿ ನೀಡಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ರಾಮಯ್ಯ ಜವಳಗೇರ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನರಸಪ್ಪ ದೇವಸಗೂರ್, ವೆಂಕಟೇಶ್ ರತ್ನಾಪುರ ಹಟ್ಟಿ, ಲಾಲ್ ಸಾಬ್ ನಾಡಗೌಡ, ಮಾನಯ್ಯ ಅಂಕುಶದೊಡ್ಡಿ, ಕಾಮಣ್ಣ, ಮಹಾದೇವಪ್ಪ, ಶಿವರಾಜ್, ನಾಗಪ್ಪ ಸೇರಿ ಸಂತ್ರಸ್ತ ರೈತರು ಇದ್ದರು. ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿ ಮಾಡುವ ಮೂಲಕ ಕಾಂಗ್ರೆಸ್ ಪಕ್ಷ ದಲಿತರ ಋಣ ತೀರಿಸಬೇಕೆಂದು ದಲಿತ ಛಲವಾದಿ ಮಹಾಸಭಾ ರಾಜ್ಯಾಧ್ಯಕ್ಷ HK ಬಸವರಾಜ್ ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಳೆದ 70 ವರ್ಷಗಳಿಂದ ದಲಿತರ ಸಮುದಾಯಗಳು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿಕೊಂಡು ಬಂದಿದ್ದರೂ ಒಮ್ಮೆಯೂ ದಲಿತ ಸಿಎಂ ಮಾಡಲು ಮುಂದಾಗಲೇ ಇಲ್ಲ. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಡಾಕ್ಟರ್ ಪರಮೇಶ್ವರ ಸೇರಿದಂತೆ ಅನೇಕರು ಅರ್ಹರ ಕಾಂಗ್ರೆಸ್ನಲ್ಲಿದ್ದಾರೆ. ಪಕ್ಷಕ್ಕೆ ನಿಷ್ಠರಾಗಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದರೂ ಒಂದು ಬಾರಿಯೂ ಅವಕಾಶ ನೀಡಲೇ ಇಲ್ಲ. ಕೆಪಿಸಿಸಿ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಖರ್ಗೆ 2 ಅವಧಿ ಡಾಕ್ಟರ್ ಪರಮೇಶ್ವರ್ ಕೆಲಸ ಮಾಡಿದ್ದಾರೆ. KH ಮುನಿಯಪ್ಪ, ಡಾಕ್ಟರ್ HC ಮಹಾದೇವಪ್ಪ, ಸತೀಶ್ ಜಾರಕಿಹೊಳಿಗಳಿದ್ದು ಮುಖ್ಯಮಂತ್ರಿಗಳನ್ನು ಮಾಡಬೇಕಿದೆ. ಸದ್ಯ ಸಮರ್ಥವಾಗಿದ್ದ ಮುಖ್ಯಮಂತ್ರಿ ಸ್ಥಾನದಲ್ಲಿ ಸಿದ್ದರಾಮಯ್ಯ ಕೆಲಸ ಮಾಡುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿಯಾದರೂ ಅವಕಾಶ ನೀಡಬೇಕು. ಸಿಎಂ ಸ್ಥಾನ ಬದಲಾವಣೆ ಕುರಿತು ಚರ್ಚೆಗಳಾಗುತ್ತಿವೆ. ನಾವು ನಮ್ಮ ಹಕ್ಕು ಕೇಳುತ್ತಿದ್ದೇವೆ. ಇಲ್ಲದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಉತ್ತರ ನೀಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಈ ಹಿಂದೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಒಳ ಮೀಸಲಾತಿ ವರ್ಗೀಕರಣ ಮಾಡಿದೆ. ಅದನ್ನು ನಾವು ಸ್ವಾಗತ ಮಾಡ್ತೀವಿ. ಒಂದು ಸಣ್ಣ ಅದರಲ್ಲಿ ಮನವಿ ಏನಂದರೆ, ಈ ರಾಜ್ಯದಲ್ಲಿ ಅಲೆಮಾರಿ ಸಮುದಾಯಗಳು ಏನಿದ್ದಾವೆ, ಅತ್ಯಂತ ನಿಷ್ಕ್ರಿಯಕ್ಕೆ ಒಳಗಾಗಿರ್ತಕ್ಕಂಥ ಸಮುದಾಯಗಳು, ಅವರು ಮತ್ತು ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಎ ವರ್ಗೀಕರಣದಲ್ಲಿ ಬಿಟ್ಟು 1% ಇಟ್ಟಿದ್ದವರು. ಅದನ್ನು ಹಂಗೆ ಮುಂದುವರಿಸಿದ್ರೆ ಚೆನ್ನಾಗಿತ್ತು. ಮುಂದುವರಿಸಬೇಕಂತೇಳಿ ನಮ್ಮ ಸಮುದಾಯ ಒತ್ತಾಯ ಮಾಡುತ್ತೆ. ಈಗ ಅವ್ರನ್ನ C ವರ್ಗದಲ್ಲಿ ಸೇರಿಸಿದ್ದಾರೆ. C ವರ್ಗದಲ್ಲಿ ಸೇರಿಸಲಿ ಅಥವಾ ಬಿದಲ್ಲಿ ಸೇರಿಸಿ ಅಥವಾ ಎದಲ್ಲಿ ಸೇರಿಸಿದರೆ ಅವರು ನಮ್ಮೆಲ್ಲರ ಜೊತೆಗೆ ಪೈಪೋಟಿ ಮಾಡುವಷ್ಟು ಸಮರ್ಥರಿಲ್ಲ. ಹಾಗಾಗಿ ಸಪರೇಟು ಅವರಿಗೆ 1% ಮೀಸಲಾತಿಯನ್ನು ರಿಸರ್ವ್ ಮಾಡಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ.
ಇನ್ನೂ ಒಂದು ನಾವು ಈ ರಾಜ್ಯದಿಂದ ಸ್ಥಳೀಯವಾಗಿ ಒಂದು 2-3 ಜಿಲ್ಲೆಗಳಲ್ಲಿ ಒಂದು 4 ಜನ ಸಮುದಾಯಗಳು ಗಾಗರು, ಮಾಲದಾಸರು, ವಲಯದಾಸರು, ಚೆನ್ನದಾಸರು, ಈ 4 ಸಮುದಾಯಗಳು ವಲಯ ಗುಂಪಿಗೆ ಸಂಬಂಧಪಟ್ಟಂತ ಜಾತಿ. ಈ ಸಂಬಂಧಪಟ್ಟಂತೆ ನಾವು ಸನ್ಮಾನ್ಯ ನಾಗಮೋಹದಾಸರಿಗೆ ಮನವಿ ಮಾಡಿದ್ವಿ, ಈ 4 ಜಾತಿಯನ್ನ ವಲಯ ಸಂಬಂಧಿತ ಗುಂಪುಗಳಿಗೆ ಸೇರಿಸಿ ಅಂತೇಳಿ ಮನವಿ ಕೊಟ್ಟಿದ್ವಿ. ಅವರ ಮನವರಿಕೆ ಮಾಡಿಕೊಟ್ಟಿದ್ವಿ. ಆದರೂ ಸಹ ಇಲ್ಲ ಒಂದು ಕಡೆ ಅದು ಅಲೆಮಾರಿ ಸಮುದಾಯಗಳ ಜೊತೆ ಸೇರಿಸಿಬಿಟ್ಟಿದೆ. ಅದು ಮುಂಬರುವ ದಿನಮಾನಗಳಲ್ಲಿ, ಯಾಕಂದ್ರೆ ಈ ವರ್ಗೀಕರಣ ಏನಿದೆಯಲ್ಲ ತಿದ್ದುಪಡಿಗೆ ಸಂಬಂಧಪಟ್ಟಂತೆ ಕಾಲಕ್ಕೆ ತಿದ್ದುಪಡಿಗೆ ಒಳಗಾಗುವುದು ಅವಕಾಶ ಮಾಡಿಕೊಟ್ಟು ರಾಷ್ಟ್ರೀಯ ಜನಗಣತಿಯ ಸಂದರ್ಭದಲ್ಲಿ ತಿದ್ದುಪಡಿ ಮಾಡಲು ಅವಕಾಶ ಕಲ್ಪಿಸಿ ಜಾತಿ ವರ್ಗೀಕರಣ ಮಾಡಿರುವುದರಿಂದ ತಿದ್ದುಪಡಿಗೆ ಅವಕಾಶ ಇರುವುದರಿಂದ ಈ 4 ಜಾತಿಗಳನ್ನು ಮುಂದಿನ ದಿನಗಳಲ್ಲಿ ಬಲಗೈ ಸಮುದಾಯಕ್ಕೆ ಸೇರಿಸಬೇಕು ಅಂತೇಳಿ ನಮ್ಮ ಒತ್ತಾಯ ಇದೆ ಸರ್ಕಾರ. ಪರಿಶಿಷ್ಟ ಜಾತಿಗಳ ಒಳ ಮೀಸಲು ಹಂಚಿಕೆಯಲ್ಲಿ ಅಲೆಮಾರಿಗಳಿಗೆ ಅನ್ಯಾಯವಾಗಿದ್ದು ಪ್ರತ್ಯೇಕ ಮೀಸಲು ನೀಡಬೇಕು. ಅಲ್ಲದೆ ಹೊಲೆಯ ಸಂಬಂಧಿತ ಜಾತಿಗಳಾದ ಬ್ಯಾಗರ್, ಹೊಲೆಯ ದಾಸರು ಸೇರಿದಂತೆ 4 ಉಪ ಪಂಗಡಗಳು ಅಲೆಮಾರಿ ಗುಂಪುಗಳಿಗೆ ಸೇರ್ಪಡೆ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಬಲಗೈ ಸಂಬಂಧಿತ ಜಾತಿ ಪಟ್ಟಿಗೆ ಸೇರಿಸಬೇಕೆಂದರು. 1.5 ಕೋಟಿಯಷ್ಟು ಸಮುದಾಯ ಜನರಿದ್ದು ರಾಜಕೀಯ ಪ್ರಾತಿನಿಧ್ಯ ಕೊರತೆ ಇದೆ. ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರು ಜಾತಿ ಮೀಸಲಾತಿ ಹೆಸರಿನಲ್ಲಿ ಅಧ್ಯಕ್ಷರಾಗಿಲ್ಲ. ಉಳಿದ ಸಮುದಾಯಗಳಿಗೆ ನೀಡಿದಂತೆ ನಮ್ಮ ಸಮುದಾಯಕ್ಕೆ ಸಚಿವ ಸ್ಥಾನ ನೀಡಲಾಗಿದೆ. ಮುಖ್ಯಮಂತ್ರಿಗಳನ್ನಾಗಿಸಲು ಕಾಂಗ್ರೆಸ್ ಮುಂದಾಗಬೇಕೆಂದರು. ಈ ಸಂದರ್ಭದಲ್ಲಿ ರಾಜ್ಯ ಮುಖಂಡರುಗಳಾದ ಎಚ್.ಸಿ. ನಿರಂಜನ ಮೂರ್ತಿ, ಸಿ. ನಾರಾಯಣಸ್ವಾಮಿ, ಎಂ.ಸಿ. ಓಂಕಾರಪ್ಪ, ಡಿ. ವೆಂಕಟರಮಣಪ್ಪ, ಕೆ.ಇ. ಕುಮಾರ್, ಶೇಖರ್ ರಾಂಪುರ್, ಮಾರಪ್ಪ, ವಿನೋದ್ ಸಾಗರ್, ಬಿ.ಕೆ. ಬಾಬು, ಗುರುಮೂರ್ತಿ, ತಾಯಪ್ಪ ಇದ್ದರು. ಖಾಸಗಿ ಅನುದಾನ ರಹಿತ ಶಾಲಾ ಆಡಳಿತ ಮಂಡಳಿಗಳ ಒಕ್ಕೂಟ ರುಸ್ಮಾದಿಂದ ಸೆಪ್ಟೆಂಬರ್ 20ರಂದು ನಗರದ ಪಂಡಿತ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ಶಿಕ್ಷಕರ ದಿನಾಚರಣೆ ಹಾಗೂ ರುಸ್ಮಾ ಶಿಕ್ಷಕ ರತ್ನ ಪ್ರಶಸ್ತಿ ಪ್ರದಾನ, ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಒಕ್ಕೂಟ ಅಧ್ಯಕ್ಷ ರಾಜ ಶ್ರೀನಿವಾಸ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ 150ಕ್ಕೂ ಹೆಚ್ಚು ಖಾಸಗಿ ಅನುದಾನಿತ ಶಾಲೆಗಳಿವೆ. ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ ಸೇರಿದಂತೆ ಅರ್ಹರ ಶಿಕ್ಷಕರನ್ನು ಆಯ್ಕೆ ಮಾಡಿ ಆಡಳಿತ ಮಂಡಳಿಯ ಶಿಫಾರಸು ಪತ್ರದೊಂದಿಗೆ ಅರ್ಜಿ ಸಲ್ಲಿಸಬೇಕಾಗಿದೆ. ಸೇವಾ ಹಿರಿತನ, ಉತ್ತಮ ಸೇವೆ ಸಲ್ಲಿಸಿರುವ ಕುರಿತು ಆಡಳಿತ ಮಂಡಳಿಗಳಿಗೆ ದೃಢೀಕರಿಸಿದ ಪತ್ರದೊಂದಿಗೆ ಅರ್ಜಿ ಸಲ್ಲಿಸಬೇಕು. ಶಾಲಾ ಆಡಳಿತ ಮಂಡಳಿಗಳ ಶಿಫಾರಸು ಪತ್ರದೊಂದಿಗೆ ಭಾವಚಿತ್ರ, ಪೂರ್ಣ ಮಾಹಿತಿಯನ್ನು ಸೆಪ್ಟೆಂಬರ್ 8ರೊಳಗೆ ಸಲ್ಲಿಸಬೇಕೆಂದರು. ಹೆಚ್ಚಿನ ಮಾಹಿತಿ ಹಾಗೂ ಪ್ರಶಸ್ತಿಗಳಿಗೆ ಅರ್ಜಿಗಳನ್ನು ರಾಜ ಶ್ರೀನಿವಾಸ್ ಜ್ಞಾನಗಂಗಾ ಪ್ರೌಢಶಾಲೆ, ಮಿಲ್ಟನ್ ವೆಂಕಟೇಶ್ ಮ್ಯಾಕ್ಸ್ವೆಲ್ ಶಾಲೆ, ಶೇಖರ್ ರಾಂಪುರಿ ಸೆಂಟ್ ಕ್ಲೇವಿಯರ್ಸ್ ಶಾಲೆ, ಸುರೇಶ್ ಗುರುಕುಲ ಶಾಲೆ, ಬಸವರಾಜ ಸ್ವಾಮಿ ಆಲ್ಕೂರು ಶ್ರೀ ಸೂಗುರೇಶ್ವರ ಶಾಲೆ, ಜಹೀರಾ ಬತೂಲ್ ಬೇಬಿ ಬಡ್ಸ್ ಶಾಲೆ, ಜುಬೇರ್ ಕಲಾಂ ಸ್ಕೂಲ್, ಮೌಸಿನ್ ಜಮಾಲ್ ಎಕ್ಸಲೆಂಟ್ ಶಾಲೆ ಇವರಿಗೆ ಸಲ್ಲಿಸಬೇಕೆಂದರು. ಮಿಲ್ಟನ್ ವೆಂಕಟೇಶ್ ಮ್ಯಾಕ್ಸ್ವೆಲ್ ಇಂಟರ್ನ್ಯಾಷನಲ್ ಸ್ಕೂಲ್, ಡ್ಯಾಡಿ ಕಾಲೋನಿ, ರಾಯಚೂರು. ಶೇಖರ್ ರಾಂಪುರೆ ಸೆಂಟ್ ಝೇವಿಯರ್ ಸ್ಕೂಲ್, ವೆಸ್ಟ್ ಪೊಲೀಸ್ ಸ್ಟೇಷನ್ ಹಿಂದೆ, ಸ್ಟೇಷನ್ ರಸ್ತೆ, ರಾಯಚೂರು. ಸುರೇಶ್ ಗುರುಕುಲ ಶಾಲೆ, ವಾಲ್ಮಂಗಡಿ ರೋಡ್, ರಾಯಚೂರು. ಬಸವರಾಜ್ ಅಂಕುಸ್ವಾಮಿ ಶ್ರೀ ಬಸವೇಶ್ವರ ಸುಗರೇಶ್ವರ ಶಾಲೆ, ರಾಯಚೂರು. ಶ್ರೀಮತಿ ಜಹೀರಾ ಬತುಲ್ ಮೇಡಮ್ ಬೇಬಿ ಬಟ್ ಸ್ಕೂಲ್, ಎಲ್ಬೇಸ್ ನಗರ, ರಾಯಚೂರು. ಜುಬೇರ್ ಕಲಾಂ ಸ್ಕೂಲ್, ಆಶಾಪುರ್ ರೋಡ್, ರಾಜಮಾತಾ ರಸ್ತೆ, ರಾಯಚೂರು. ಮತ್ತು ಮೌಸಿನ್ ಜಮಾಲ್ ಎಕ್ಸಲೆಂಟ್ ಸ್ಕೂಲ್, ಪ್ಲೇಔಟ್ ಇಂದರೆ ಇವರಿಗೆ ತಮ್ಮ ಅರ್ಜಿಯನ್ನು ದಿನಾಂಕ 8ನೇ ತಾರೀಕಿನೊಳಗೆ ನೀಡುವ ಮೂಲಕ ನಾನು ತಮ್ಮ ಮೂಲಕ ವಿನಂತಿಸಿದ್ದೇನೆ. ಸರ್, ನಾವು ಪ್ರತಿ ವರ್ಷ 120 ಶಿಕ್ಷಕರಿಗೆ ಪ್ರತಿ ವರ್ಷ ಕೊಡ್ತೇವೆ. ಅದರಲ್ಲಿ ಸ್ವಲ್ಪ ಹೆಚ್ಚು, ಎರಡು ಸೇರಿ ಪ್ರಾಥಮಿಕ ಹಾಗೂ ಪ್ರೌಢ ಸೇರಿ. ಹೌದು, ಎರಡು ಸೇರಿ 120 ಶಿಕ್ಷಕರು ಕೊಡ್ತೇವೆ. ಮಂಡಳಿಯ ನಿರ್ಧಾರವೇ ಅಂತಿಮ ಸರ್ ಕೊಡೋದು. ಯಾವ ಆಡಳಿತ ಮಂಡಳಿ? ಶಾಲಾ ಆಡಳಿತ ಮಂಡಳಿನ ಅಥವಾ ನಿಮ್ಮ ರುಸ್ಮಾ ಆಡಳಿತ ಮಂಡಳಿ? ಇಲ್ಲ ಸರ್, ಶಾಲಾ ಆಡಳಿತ ಮಂಡಳಿಯವರು ಏನು ಡಿಸಿಷನ್ ತಗೋತಾರೆ ಅದನ್ನೇ ನಾವು ಅಂತಿಮ ಅಂತ ಹೇಳಿ ನಿರ್ಧಾರ ತೆಗೆದುಕೊಂಡು ನಮ್ಮ ಉತ್ತಮ ಶಿಕ್ಷಕರ ಸ್ಥಿತಿಗೆ ಆಯ್ಕೆ ಮಾಡ್ತೀವಿ. ಈ ಸಂದರ್ಭದಲ್ಲಿ ವಿಜ್ಞಾನ ವೆಂಕಟೇಶ್, ಅಬ್ದುಲ್ ಹೈ ಫಿರೋಜ್, ಮಿಲ್ಟನ್ ವೆಂಕಟೇಶ್, ಶೇಖರ್ ರಾಂಪುರಿ, ಬಸವರಾಜ ಸ್ವಾಮಿ ಆಲ್ಕೂರ್, ಮಲ್ಲೇಶ್ ಇದ್ದರು.
ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ರಾಜೇಶ್ ಕುಮಾರ್ ಇವರ ಹುಟ್ಟುಹಬ್ಬವನ್ನು ರಿಮ್ಸ್ ರೋಗಿಗಳಿಗೆ ಹಣ್ಣು ಹಂಪಲ ವಿತರಿಸುವ ಮೂಲಕ ಆಚರಿಸಿಕೊಂಡಿರುವ ಸ್ವಾಗತಾರ್ಹವಾಗಿದೆ ಎಂದು ಸಾಯಿ ಧ್ಯಾನ ಮಂದಿರದ ಧರ್ಮಾಧಿಕಾರಿ ಸಾಯಿ ಕಿರಣ್ ಆಧೂನಿ ಹೇಳಿದರು. ಅವರಿಂದು ಹುಟ್ಟುಹಬ್ಬದ ಅಂಗವಾಗಿ ರಿಮ್ಸ್ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲ ವಿತರಿಸಿ ಮಾತನಾಡಿದರು. ಹುಟ್ಟುಹಬ್ಬವನ್ನು ಆಡಂಬರದಿಂದ ಆಚರಿಸಿಕೊಳ್ಳುವ ಪ್ರಸ್ತುತ ದಿನಗಳಲ್ಲಿ ಸರಳವಾಗಿ ಜನರ ಸಂಕಷ್ಟದಲ್ಲಿರುವವರೊಂದಿಗೆ ಆಚರಿಸಿಕೊಳ್ಳುವುದು ಮಾದರಿಯ ಕೆಲಸ ಎಂದು ಶುಭ ಹಾರೈಸಿದರು. ಅಲ್ಲಿ ಆರಾಮ ಇರ್ಬೋದು, ಅಲ್ಲಿ ಏನು ತೊಂದರೆ ಇಲ್ಲ. ಚಿಂತೆ ಇಲ್ಲ, ಮತ್ತೆ ಆರಾಮಿಲ್ಲ ಅಂದ್ರೆ ಬರ್ರಿ ಮತ್ತೆ ನಾನು ಸೇರಿಸ್ತೀನಿ. ಏನು ಚಿಂತೆ ಮಾಡಬೇಡ, ನಮ್ಮ ಮನೆಗೂ ನೀವು ಬರ್ಬೋದು, ಏನಿಲ್ಲ ಹಂಗದ ಅದಲ್ಲ. ನಾನೇನು ದೊಡ್ಡ ಮಗ ಇದ್ದಂಗ ಅಣ್ಣ ಬರ್ರಿ ಅಣ್ಣ ಇಲ್ಲಿ ನೋಡೋಣ ಇಟ್ಕೋರಿ ಸ್ವಲ್ಪ ಇಲ್ಲಿ ನೋಡಿ. ಮಹೇಶ್ ಆರಾಮಾಗ್ತದೆ. ಮಹೇಶ್ ನಾಯಕ್ ಹ್ಯಾಪಿ ಬರ್ತ್ಡೇ. ಎಲ್ಲಿ ಆರಾಮಂದೆ? ಓಂ ಸಾಯಿರಾಮ್. ನಮಸ್ಕಾರ ಎಲ್ಲರಿಗೂ. ಇಂದು ಅತ್ಯಂತ ಶುಭ ದಿನ. ನನ್ನ ಆತ್ಮೀಯ ಸಹೋದರ ಸಾಯಿಬಾಬಾ ಪರಮ ಭಕ್ತರು, ಬಸವಣ್ಣ ತತ್ವ ಪಾಲಕರು, ಸಮಾಜ ಸೇವಕರು ಶ್ರೀ ರಾಜೇಶ್ ಕ್ರಾಂತಿ ಅವರ ಹುಟ್ಟುಹಬ್ಬ ಆಚರಣೆಯನ್ನು ಅತಿ ಸರಳವಾಗಿ ಯಾವುದೇ ಆಡಂಬರ ಇಲ್ಲದೆ ಅದನ್ನು ಎಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ, ಒಬ್ಬ ರೋಗಿಗಳ ಜೊತೆಗೆ ರಿಮ್ಸ್ ಆಸ್ಪತ್ರೆಯಲ್ಲಿ ನರಳುತ್ತಿರುವಂತಹ ರೋಗಿಗಳ ಜೊತೆಗೆ ಅವರ ಹುಟ್ಟುಹಬ್ಬ, ಅವರ ಸಂತೋಷವನ್ನು ಇಲ್ಲಿ ಆ ವೃದ್ಧರು ಮತ್ತು ಪೇಷಂಟ್ಗಳ ಜೊತೆಗೆ ಹಂಚಿಕೊಂಡು ಅವರಿಗೆ ಉಪಹಾರ ಮತ್ತು ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡುವ ಮೂಲಕ ಇಂಥ ಒಂದು ಅದ್ಭುತ ಕಾರ್ಯವನ್ನು ಮಾಡಿದ್ದು ಭಾಳ ಸಂತೋಷವಾಗಿದೆ. ಅದಕ್ಕಾಗಿ ನಾನು ಅವರ ಹುಟ್ಟುಹಬ್ಬ ಆಚರಣೆ ಎಲ್ಲಿ ಮಾಡ್ತಾ ಇದ್ದಾರೆ ಅಂತ ಕೇಳಿದ ನಂತರ ಇಲ್ಲಿ ಬಂದು ಭಾಳ ಸಂತೋಷ ಆಯಿತು. ಇಲ್ಲಾಂದರೆ ಎಲ್ಲೋ ಕೇಕ್ ಕಟ್ ಮಾಡಿ ಎಲ್ಲ ಆಡಂಬರದಿಂದ ಮಾಡೋದಕ್ಕಿಂತ ಇಂಥ ಒಂದು ಸ್ಥಳದಲ್ಲಿ ಮಾಡಿದರೆ ಆ ಭಗವಂತ ಇಂಥವ್ರ ಒಳಗಡೆನೇ ಇರ್ತಾನೆ. ಇವರ ಆಶೀರ್ವಾದ, ಎಲ್ಲರ ಆಶೀರ್ವಾದ ರಾಜೇಶ್ ಅವರ ಮೇಲೆ ಇರಲಿ. ಇನ್ನು ಮುಂದಿನ ದಿನಗಳಲ್ಲಿ ಅವರ ರಾಜಕೀಯ ಮತ್ತು ಹೋರಾಟದ ಜೀವನ ಯಶಸ್ವಿಯಾಗಿ ಸಾಗಲಿ ಎಂದು ಪ್ರಾರ್ಥಿಸುತ್ತೆ. ನಮ್ಮ ಸಾಯಿ ಮಂದಿರದ ವತಿಯಿಂದ ಹಾಗೂ ಎಲ್ಲ ನಮ್ಮ ಅವರ ಈ ಕೈನಿಂದ ಪಡ್ಕೊಂಡು ನಮಗೊಂದು ಸೌಭಾಗ್ಯ. ಈಗ ಇವತ್ತು ನಮ್ಮ ಈ ಎಲ್ಲ ರೋಗಿಗಳನ್ನು ನೋಡಿ ಅವರಿಗೆಲ್ಲ ಹಂಚುವ ಒಂದು ನಮಗೊಂದು ಸೌಭಾಗ್ಯ ಸಿಕ್ಕಿದೆ. ಇದ್ರ ಜೊತೆಗೆ ನನ್ನ ಆತ್ಮೀಯ ಸಹೋದರ ಬಬ್ಲು ಮತ್ತು ಅಖಿಲ್ ಇಂತಿಯಾಜ್ ಅವ್ರನ್ನೂ ಪಾಲ್ಗೊಂಡಿದ್ದಾರೆ. ಭಾಳ ಧನ್ಯವಾದ. ರಾಜೇಶ್ ಕುಮಾರ್ ಮಾತನಾಡಿ 49ನೇ ಹುಟ್ಟುಹಬ್ಬವನ್ನು ಸ್ನೇಹಿತರು ರೋಗಿಗಳೊಂದಿಗೆ ಆಚರಿಸಲು ನಿರ್ಧರಿಸಿದ್ದಾರೆ. ರೋಗಿಗಳು ಹಾಗೂ ಲಲಿತಾ ವೃದ್ಧಾಶ್ರಮ ಕೇಂದ್ರದಲ್ಲಿ ಅನ್ನದಾನ ಮೂಲಕ ಆಚರಿಸಲಾಗುತ್ತಿದೆ. ಜನರ ನೋವು ನಲಿವುಗಳಿಗೆ ಸ್ಪಂದಿಸಿ ಕೆಲಸ ಮಾಡುವುದು ನಮ್ಮೆಲ್ಲರ ಕರ್ತವ್ಯವೆಂದರು. ನಾನು ರಾಜೇಶ್ ಕ್ರಾಂತಿ ಅಂತ ಹೋರಾಟ ಮಾಡಲಿಕ್ಕೆ 30 ವರ್ಷ ಅಧಿಕ ಆಗಿದೆ. ಇವತ್ತು ನನ್ನ ಅಭಿಮಾನಿ ಬಳಗದವರ ವತಿಯಿಂದ ಇವತ್ತು ನಮ್ಮ ರಿಮ್ಸ್ ಆಸ್ಪತ್ರೆಗೆ 49ನೇ ಹುಟ್ಟುಹಬ್ಬ ಅಂಗವಾಗಿ ಮತ್ತು ಹಣ್ಣು ಹಂಪಲ ಮತ್ತು ಊಟದ ಒಂದು ವ್ಯವಸ್ಥೆಯನ್ನು ಮಾಡಿ ಇವತ್ತು ಸುಮಾರು 300 ಜನ ಅಧಿಕ ಜನರಿಗೆ ಇವತ್ತು ವಿತರಣೆ ಮಾಡ್ತಾ ಇದ್ದೀವಿ. ಭಗವಂತ ನಮಗೆ ಇದೇ ರೀತಿ ಶಕ್ತಿ ಕೊಡಲಿ, ಜನಸೇವೆ ಮಾಡಲು ಇನ್ನೂ ಆಯುರಾರೋಗ್ಯ ಕೊಡಲಿ ಭಗವಂತ ಅಂತಂತೇಳಿ ಇವತ್ತು ನಮ್ಮ ಫ್ರೆಂಡ್ಸ್ ಎಲ್ಲರೂ ಪ್ರೇಯರ್ ಮಾಡಿದ್ದಾರೆ. ಆ ಒಂದು ಪ್ರೇಯರ್ ಅಂಗವಾಗಿ ಇವತ್ತು ನಾವು ಸದಾ ಈ ಹಾಸ್ಪಿಟ್ಲ್ ಉಳಿವಿಗಾಗಿ ಹೋರಾಟ ಮಾಡ್ತಾ ಬಂದಿದ್ದೀವಿ. ಇನ್ನು ಮುಂದೆ ಕೂಡ ಇವತ್ತು ಪೇಷಂಟ್ಗಳದ್ದು ಸಾಕಷ್ಟು ಕಷ್ಟಗಳನ್ನು ಕೇಳಿದ್ದೀವಿ. ಇವರಿಗೆ ನೆರವಾಗಲಿಕ್ಕೆ ನಾವು ಬೆನ್ನೆಲುಬಾಗಿ ನಿಲ್ತೀವಿ ಅಂತಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಆಸ್ಪತ್ರೆ ನಮ್ಮ ರಿಮ್ಸ್ ಆಸ್ಪತ್ರೆ ಇಲ್ಲಿ ವೈದ್ಯರು ಇಲ್ಲಿ ಎಲ್ಲ ಆಪರೇಷನ್ಗಳು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಹೇಳಿಕೆ ಕೂಡ ಬಂತು. ಇಲ್ಲಿ ಡಾಕ್ಟರ್ ಅತಿ ಉತ್ತಮ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಉನ್ನತ ಶಿಖರದಲ್ಲಿ ಈ ಆಸ್ಪತ್ರೆ ಚೆನ್ನಾಗಿರಲಿ ಅಂತಂತೇಳಿ ನಾವು ಹಾರೈಸ್ತಾ ಇದ್ದೇವೆ. ನಮ್ಮ ಸಂಘಟನೆ ವತಿಯಿಂದ ಕರ್ನಾಟಕ ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯ ಅಧ್ಯಕ್ಷರಾಗಿದ್ದೀವಿ. ಅದರ ಜೊತೆಯಲ್ಲಿ ವಿದ್ಯಾರ್ಥಿ ಸಂಘಟನೆ ಕೂಡ ಅಚ್ಚುಕಟ್ಟಾಗಿ ನಾವು ಮಾಡ್ತಾಯಿದ್ದೀವಿ. ಇವತ್ತು ನಮ್ಮ ಅಭಿಮಾನಿ ಬಳಗ ಭಾಳಷ್ಟು ಕಡೆ ಇನ್ನೂ
ಲಲಿತ ವೃದ್ಧಾಶ್ರಮದಲ್ಲಿ ಹಾಗೂ ಮತ್ತು ಲೇಡೀಸ್ಗೆ ರಿಮೈಂಡ್ ಏನಾಗಿರ್ತಲ್ಲ ರಿಮೈಂಡ್ ಅಂಥವ್ರಿಗೆ ಊಟದ ವ್ಯವಸ್ಥೆ ಕೂಡ ಮಾಡ್ತಾಯಿದ್ದೀವಿ. ಇನ್ನು ಅನೇಕ ಕಡೆ ಹಳ್ಳಿಗಳಲ್ಲಿ ಕೂಡ ಒಂದು ವೃದ್ಧಾಶ್ರಮ ಬ್ಲೈಂಡ್ ಸ್ಕೂಲ್ಗಳಲ್ಲಿ ಕೂಡ ಇವತ್ತು ವಿತರಣೆ ಕಾರ್ಯಕ್ರಮ ನಮ್ಮ ಸ್ನೇಹಿತರ ಬಳಗದಿಂದ ಹಾಗೂ ಮತ್ತು ನನ್ನ ಅಭಿಮಾನಿ ಬಳಗದ ವತಿಯಿಂದ ಮಾಡ್ತಾ ಇದ್ದಾರೆ. ಅವ್ರಿಗೂ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದರೆ ನನಗೆ ಅಣ್ಣ ತಮ್ಮರಿಗಿಂತ ಜಾಸ್ತಿಯಾಗಿ ಇವತ್ತು ನನ್ನ ಸ್ನೇಹಿತರು ನಾನು ಈ ಮಟ್ಟಕ್ಕೆ ಬೆಳಿಬೇಕಂದ್ರೆ ಕೂಡ ನನಗೆ ನಮ್ಮ ಸ್ನೇಹಿತರೇ ಕಾರಣ. ಇವತ್ತು ನಮ್ಮ ಸ್ನೇಹಿತರಿಂದ ನಾವು ಇಷ್ಟು ಮಟ್ಟಕ್ಕೆ ಬೆಳೆದು ನಿಂತಿದ್ದೀವಿ. ಇನ್ನು ಮುಂದೆ ಕೂಡ ನಾವು ಈ ಸೊಸೈಟಿಗಾಗಿ ಈ ಜನಸೇವೆಗಾಗಿ ನನ್ನ ಪ್ರಾಣವನ್ನು ಒತ್ತ ಇಟ್ಟು ನಾನು ಕೆಲಸ ಮಾಡ್ತೀನಿ ಅಂತ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ನನ್ನ ಸ್ನೇಹಿತರಿಗೆ ಇಷ್ಟಪಡ್ತಾ ಇದ್ದೀನಿ. ಅಭಿಮಾನಿ ಮನ್ಸೂರು ಮಾತನಾಡಿ, ರಾಜೇಶ್ ಇವರು ಅನೇಕ ಸಾಮಾಜಿಕ ಕಾರ್ಯಗಳಲ್ಲಿ ಜನರಿಗೆ ನೆರವಿಗೆ ಧಾವಿಸಿ ಕೆಲಸ ಮಾಡುತ್ತಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಅನೇಕರಿಗೆ ನೆರವು ನೀಡಿ ಕೆಲಸ ಮಾಡಿದ್ದಾರೆ. ಜನರ ಸಮಸ್ಯೆಗಳಿಗೆ ಮಿಡಿಯುವ ಮನಸ್ಸು ಅವರದ್ದು ಎಂದರು. ಶ್ರೀ ಕೆ ರಾಜೇಶ್ ಕುಮಾರ್ ಅವರ 49ನೇ ಹುಟ್ಟುಹಬ್ಬದ ಶುಭಾಶಯದಂದು ನಾವೆಲ್ಲರೂ ಅವ್ರ ಜೊತೆಗೆ ಇವತ್ತು ಸರ್ಕಾರಿ ಜಿಲ್ಲಾ ರಿಮ್ಸ್ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲ ಮತ್ತು ಆಹಾರ ವಿತರಣೆ ಮಾಡಿದ ಸಂದರ್ಭದಲ್ಲಿ ನಾವೆಲ್ಲರೂ ಅವರ ಅಭಿಮಾನಿಗಳಾಗಿ ಸ್ವಂತ ಮನಸ್ಸಿನಿಂದ ಅವ್ರ ಕೈಗೂಡಿಸಿದ್ದೀವಿ. ಸುಮಾರು ನಾನು ಏನು ಹೇಳೋದಂದರೆ ಅವ್ರ ಜೊತೆ ನನಗೆ 25-26 ವರ್ಷಕ್ಕೆ ನಾವು ಒಡನಾಡ್ತಿದ್ದೆ. ಅವ್ರು ಏನಂತಂದರೆ ಕೊರೋನಾ ಸಂದರ್ಭದಲ್ಲಿ ಸಹ ಅವ್ರು ಎಂಥ ಕೆಲಸ ಮಾಡಿದ್ರೆ ಸುಮಾರು 4,000 ಕಿಟ್ಗಳನ್ನು ಮನೆಗೆ ಹೋಗಿ ಹಂಚಿದ್ರು. ಅವರು ಯಾವುದೇ ಭಯ ಇಲ್ಲದೆ ಅಥವಾ ಮಾಸ್ಕ್ ಇಲ್ಲದೆ ಸ್ವಯಂ ಪ್ರೇರಿತರಾಗಿ ಯಾವುದೇ ಅವರಿಗೆ ಸಹಾಯ ಇಲ್ಲದೆ ಸ್ವಂತ ಶಕ್ತಿಯಿಂದ ಸುಮಾರು 4,000 ಕಿಟ್ಗಳನ್ನು ಮನೆಗೆ ಹೋಗಿ ಅವರ ಮನೆ ಬಾಗಿಲುಗಳಿಗೆ ಹಂಚಿದರು. ಇದರಿಂದ ನಾವೇನಾಗಲ್ಲ ಇವತ್ತಿನ ದಿನ ಎಲ್ಲ ಅಭಿಮಾನಿಗಳು ಅವರಿಗೆ ಮೆಚ್ಚಿ ಅವರಿಗೆ ನಾವು ಈ ಒಂದು ಜನ್ಮದಿನ ಸಂದರ್ಭದಲ್ಲಿ ಅವರಿಗೆ ಶುಭ ಕೋರಕ್ಕೆ ನಾವೆಲ್ಲ ಸ್ವಂತ ಮನಸ್ಸಿಂದ ಬಂದಿದ್ದೀವಿ. ಇಂಥ ವ್ಯಕ್ತಿ ಸಮಾಜದಲ್ಲಿ ಬೆಳಿಬೇಕು. ಇದರಿಂದ ಬೇರೆ ಎಲ್ಲ ವ್ಯಕ್ತಿಗಳಿಗೆ ಒಂದು ಮಾದರಿ ಅಂತ ನಾನು ಇವತ್ತು ಬಹಳ ಸಂತೋಷದಿಂದ ಹೇಳ ಬಯಸ್ತೀನಿ. ಈ ಸಂದರ್ಭದಲ್ಲಿ ಎಂ ಭದ್ರಣ್ಣ, ಮಸರಕಲ್, ರಾಮು, ಅಂಜಿ, ವೀರೇಶ್, ಶಿವರಾಮ್, ರಾಜು, ಶಿವ್, ಬಸವರಾಜ್, ರಮೇಶ್ ನಾಯಕ್, ನಿತೇಶ್, ಪ್ರದೀಪ್, ಬಾಬು ಸೇರಿ ಅನೇಕರು ಇದ್ದರು. ಶ್ರೀ ಕೋದಂಡರಾಮ ಗಜಾನನ ಯುವಕ ಮಂಡಳಿಯಿಂದ ಗಣೇಶ ಪ್ರತಿಷ್ಠಾಪನೆ ಹಾಗೂ 9 ದಿನಗಳ ವಿಶೇಷ ಕಾರ್ಯಕ್ರಮ. ಇಂದು ಗಣೇಶ ಭಕ್ತರಿಗಾಗಿ ಮಹಾ ಅನ್ನಪ್ರಸಾದ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಶ್ರೀರಾಮನಗರ ಕಾಲೋನಿ, ಪ್ರಶಾಂತ ಕಾಲೋನಿ, ಮಾರುತಿನಗರ ಸೇರಿ ವಿವಿಧ ಬಡಾವಣೆಯ 100 ಜನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಅಶ್ವಮೇಧ ಯಾಗದ ರಥದ ವಿನ್ಯಾಸದ ಕಲಾಕೃತಿಯ ಸೆಟ್ ನಿರ್ಮಾಣ ಮಾಡಿ ಗಣೇಶ ಪ್ರತಿಷ್ಠಾಪನೆ ಮಾಡಲಾಗಿದ್ದು ನೋಡುಗರನ್ನು ಆಕರ್ಷಿಸುತ್ತಿದೆ. ಎದುರು ಹೋಗ್ಬೇಡ್ರಿ, ಹಿಂಗ ಬರ್ರಿ, ಅಕ್ಕನಿಂದ ಈ ಕಡೆ ಬರ್ರಿ. ಅದೊಂದು ಸಾಕಾಗ बोलो प्रभु सिया रामचंद्र की जय। बोलो प्रभु सिया रामचंद्र की जय। 2 minutes ಕೊಡ್ರಿ. 2 minutes ಲೈನ್ ಕ್ಲಿಯರ್ ಆಗ್ತದೆ. ಫಾಸ್ಟ್ ಆಗಿ ರಾತ್ರಿ ಯಾಕೆ ಬಂದಿಲ್ಲ ನಿನ್ನೆ? ಬಡಾವಣೆಯ ನಿವಾಸಿಗಳು, ಮಕ್ಕಳು ಹಾಗೂ ಗಣೇಶ ಭಕ್ತರಿಗಾಗಿ ವಿವಿಧ ಕ್ರೀಡೆ ಹಾಗೂ ಮನೋರಂಜನಾ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗುತ್ತಿದೆ. ಇಂದು ನಡೆದ ಮಹಾ ಅನ್ನಪ್ರಸಾದ ಕಾರ್ಯಕ್ರಮವನ್ನು ಶ್ರೀ ಕೋದಂಡರಾಮ ಗಜಾನನ ಯುವಕ ಮಂಡಳಿಯ ಸದಸ್ಯರಾದ ಎಕೆ ವೀರೇಶ್, ಸಂಜೀವ್ ನಾಯಕ್, ಸಂಜೀವ್, ಸಂತೋಷ್, ಜಗದೀಶ್, ವಿನೋದ್, ಸುದೀಪ್, ಸಾಯಿ ಕುಮಾರ್, ಬಸವರಾಜ್, ಅಜಿತ್ ಸೇರಿದಂತೆ ಹಲವಾರು ಯುವಕರು ಯಶಸ್ವಿಯಾಗಿ ನೆರವೇರಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್.
5ನೇ ದಿನ ಗಣೇಶ ವಿಸರ್ಜನೆ ಶಾಂತಿಯುತ ಅದ್ದೂರಿ ಮೆರವಣಿಗೆಯೊಂದಿಗೆ ವಿಸರ್ಜನೆ. ಗಣೇಶ ಹಬ್ಬದ ಹೆಸರಿನಲ್ಲಿ 2 ಗುಂಪುಗಳ ಮಧ್ಯೆ ಮಾರಾಮಾರಿ, 4 ಜನರಿಗೆ ಗಾಯ, ದಾಖಲಾದ ಕೇಸ್. ಮಸ್ಕಿಯಲ್ಲಿ ಸರ್ಕಾರ ಭೂ ರಹಿತರಿಗೆ ನೀಡಿದ್ದ ಭೂಮಿ ಕಸಿದುಕೊಂಡ ಅಧಿಕಾರಿಗಳು, ಶರಣಪ್ಪ ಮರಳಿ ಆರೋಪ. ದಲಿತರಿಗೆ ಕಾಂಗ್ರೆಸ್ ಪಕ್ಷ ಸಿಎಂ ಸ್ಥಾನ ನೀಡಿ ಋಣ ತೀರಿಸಲಿ, ಎಚ್ಕೆ ಬಸವರಾಜ್. ಸೆಪ್ಟೆಂಬರ್ 20ರಂದು ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಗಳ ಒಕ್ಕೂಟದಿಂದ ಶಿಕ್ಷಕ ದಿನಾಚರಣೆ, ಶಿಕ್ಷಕ ರತ್ನ ಪ್ರಶಸ್ತಿ ಪ್ರದಾನ, ರಾಜ ಶ್ರೀನಿವಾಸ್. ರಾಜೇಶ್ ಹುಟ್ಟುಹಬ್ಬ, ರಿಮ್ಸ್ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ, ಮಾದರಿ ಕಾರ್ಯ, ಸಾಯಿ ಕಿರಣ್ ಆದೋನಿ. ಶ್ರೀ ಕೋದಂಡರಾಮ ಗಜಾನನ ಯುವಕ ಮಂಡಳಿಯಿಂದ ಗಣೇಶ ಪ್ರತಿಷ್ಠಾಪನೆ ಹಾಗೂ 9 ದಿನಗಳ ವಿಶೇಷ ಕಾರ್ಯಕ್ರಮ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.